Hello, my dear students. Welcome back to Learn Easily channel. On the Rule of the Road, essay by A.G. Gardiner. A.G. ಗಾರ್ಡಿನರ್ ಅವರು ಬರೆದಿರತಕ್ಕಂತಹ ಈ ಒಂದು ಪ್ರಬಂಧ ಆನ್ ದ ರೂಲ್ ಆಫ್ ದ ರೋಡ್, ಈ ಒಂದು ಎಸ್ಸೆಯನ್ನು ಕನ್ನಡದ ಸಾರಾಂಶವನ್ನು ಇಲ್ಲಿ ಡಿಸ್ಕಸ್ ಮಾಡೋಣ. A.G. ಗಾರ್ಡಿನರ್ ಅವರ ಈ ಒಂದು ಎಸ್ಸೆ ಒಂದು ಸ್ವತಂತ್ರದ ಬಗ್ಗೆ ಮಾತಾಡುತ್ತೆ. ಸ್ವತಂತ್ರ ಅಂದರೆ ನನಗಿಷ್ಟ ಬಂದಂತೆ ಮಾಡುವುದಲ್ಲ, ನಿನ್ನ ಇಷ್ಟ ಬಂದಂತೆ ಮಾಡ್ತಕ್ಕಂಥ ಕೆಲಸಗಳು ಪರರಿಗೆ ತೊಂದರೆಯಾಗದಂತೆ ಮಾಡಬೇಕಾಗತ್ತೆ. ಈ ರೀತಿಯ ಒಂದು ಮೇನ್ ಥೀಮ್ನಲ್ಲಿ ಈ ಒಂದು ಪ್ರಬಂಧವನ್ನು, ಈ ಒಂದು ಎಸ್ಸೆಯನ್ನು ಬರೆದಿರ್ತಾರೆ. ಈ ಎಸ್ಸೆಯನ್ನು A.G. ಗಾರ್ಡಿನರ್ ಅವರು ಒಂದು ಮಹಿಳೆಯ ದೃಶ್ಯದೊಂದಿಗೆ ಪ್ರಾರಂಭ ಮಾಡ್ತಾರೆ. ಒಬ್ಬ ದಪ್ಪಗಿನ ಒಂದು ವಯಸ್ಸಾದಂತಹ ಮಹಿಳೆ ತನ್ನ ಒಂದು ಬುಟ್ಟಿಯನ್ನು ತಲೆ ಮೇಲೆ ಹಿಡಿದುಕೊಂಡು ಪೆಟ್ರೋಲ್ ಗಾರ್ಡನ್ ರಸ್ತೆಯ ಮಧ್ಯದಲ್ಲಿ ನಡೀತಾ ಇದ್ದರೆ ಇದು ಆ ಒಂದು ಸಂಚಾರಕ್ಕೆ, ಅಲ್ಲಿನ ಒಂದು ಟ್ರಾಫಿಕ್ಗೆ ತುಂಬ ತೊಂದರೆಯನ್ನು ಉಂಟು ಮಾಡುತ್ತೆ. ಮತ್ತು ಅವ್ರಿಗೂ ಸಹ ಅದು ಅಪಾಯ. ಅಲ್ಲಿ ಹೋಗ್ತಕ್ಕಂತಹ ಫುಟ್ಪಾತರ್ಸ್ ಆ ಒಂದು ಫುಟ್ಪಾತ್ನ ಮೇಲೆ ನಡೀತಕ್ಕಂಥದ್ದು ಸರಿ ಅಂತ ಆ ಒಂದು ಮಹಿಳೆಗೆ ಹೇಳಿದಾಗ ಅವರು ಅದಕ್ಕೆ ಈ ರೀತಿ ಉತ್ತರ ಹೇಳ್ತಾರೆ, ನನಗೆ ಇಷ್ಟ ಬಂದ ಕಡೆ ನಾನು ನಡೀತೇನೆ, ನನಗೆ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಹೇಳ್ತಾಳೆ. ಇಲ್ಲಿ ಆ ಪಾದಚಾರಿಗಳು ರಸ್ತೆ ಮಧ್ಯದಲ್ಲಿ ನಡೆಯಲು ಸ್ವಾತಂತ್ರ್ಯ ಹಕ್ಕು ನೀಡುತ್ತೆ ಎಂದಾದರೆ ಅಂತಹ ಸ್ವಾತಂತ್ರ್ಯದ ಅಂತ್ಯವು ಒಂದು ಅಸ್ತವ್ಯಸ್ತಕ್ಕೆ ಕಾರಣ ಆಗುತ್ತೆ ಎಂಬುದು ಆ ಹಿರಿಯ ಮಹಿಳೆಗೆ ಗೊತ್ತಿಲ್ಲ. ಸ್ವಾತಂತ್ರ್ಯ ಬಂದಿದೆ ಅಂದರೆ ಅರ್ಥ ನೀನು ಮಧ್ಯ ರಸ್ತೆಯಲ್ಲಿ ನಡೆದುಕೊಂಡು ಹೋಗೋದು ಅಲ್ಲ ಅಂತಕ್ಕಂಥದ್ದು ಆಕೆಗೆ ಗೊತ್ತಿಲ್ಲ. ಪ್ರತಿಯೊಬ್ಬರು ಮತ್ತೊಬ್ಬರ ಹಾದಿಗೆ ಅಡ್ಡಿಯಾಗ್ತಾರೆ, ಮತ್ತು ಯಾರು ಎಲ್ಲಿಗೂ ತಲುಪೋದು ಸಾಧ್ಯವಿಲ್ಲ. ಈ ರೀತಿಯಾಗಿ ನನಗೆ ಸ್ವತಂತ್ರ ಇದೆ ಅಂತ ನಮಗೆ ಇಷ್ಟ ಬಂದ ಕಡೆ ನಡೆದರೆ ಅದು ಮತ್ತೊಬ್ಬರಿಗೆ ಅಡ್ಡಿಯಾಗುತ್ತೆ. ಯಾರೊಬ್ಬರು ಎಲ್ಲಿಗೆ ಹೋಗಬೇಕು ಅಲ್ಲಿಗೆ ಹೋಗೋಕ್ಕೆ ಸಾಧ್ಯ ಇಲ್ಲ. ವೈಯಕ್ತಿಕ ಸ್ವಾತಂತ್ರ್ಯವು ಒಂದು ಸಾಮಾಜಿಕ ಅರಾಜಕತೆಯಾಗಿ ಬದಲಾಗುತ್ತೆ ಅಂತ A.G. ಗಾರ್ಡಿನರ್ ಅವರು ಹೇಳ್ತಾರೆ. ಈ ದಿನಗಳಲ್ಲಿ ಬುಟ್ಟಿ ಹಿಡಿದ ವೃದ್ಧ ಮಹಿಳೆಯಂತೆ ಜಗತ್ತು ಸ್ವಾತಂತ್ರ್ಯದ ಅಮಲೇರಿದೆ. ಈ ಸ್ವತಂತ್ರದ ಅಮಲು ಒಂದು ಅಪಾಯಕ್ಕೆ ತಲುಪುವ ಸಾಧ್ಯತೆ ಇದೆ ಅಂತ ಹೇಳ್ತಾರೆ. ರಸ್ತೆಯ ನಿಯಮ ಎಂದರೆ ಏನು ಎಂಬುದನ್ನು ನಾವು ನೆನಪಿಟ್ಟುಕೊಳ್ಳೋದು ಒಳ್ಳೆಯದು. ಎಲ್ಲರ ಸ್ವಾತಂತ್ರ್ಯವನ್ನು ಕಾಪಾಡಿಕೊಳ್ಳುವ ಸಲುವಾಗಿ ಪ್ರತಿಯೊಬ್ಬರ ಸ್ವಾತಂತ್ರ್ಯವನ್ನು ಕಡಿತಗೊಳಿಸಬೇಕು ಎಂಬುದೇ ಈ ಒಂದು ರಸ್ತೆ ನಿಯಮದ ಅರ್ಥ ಅಂತ ಹೇಳ್ತಾರೆ. ಉದಾಹರಣೆಗೆ, ಪಿಕಾಡಿಲಿ ಸರ್ಕಲ್ನಲ್ಲಿ ಪೊಲೀಸ್ ಅಧಿಕಾರಿ ರಸ್ತೆಯ ಮಧ್ಯದಲ್ಲಿ ನಿಂತು ಸ್ಟಾಪ್ ಅಂತ ಕೈ ತೋರಿಸಿದಾಗ ಅದು ದಬ್ಬಾಳಿಕೆಯ ಸಂಕೇತ ಅಲ್ಲ, ಬದಲಾಗಿ ಸ್ವಾತಂತ್ರ್ಯದ ಸಂಕೇತ ಆಗಿದೆ. ನೀವು ಅದನ್ನು ಆ ರೀತಿ ಯೋಚಿಸದೇ ಇರಬಹುದು. ನೀವು ಅವಸರದಲ್ಲಿದ್ದಾಗ ಅಥವಾ ನಿಮ್ಮ ಒಂದು ಕೆಲಸಕ್ಕೆ ಹೋಗುವಾಗ ನಿಮ್ಮ ಕಾರನ್ನು ಆತ ಅಧಿಕಾರದಿಂದ ತಡೆದಾಗ ನೀವು ನಿಮ್ಮ ಸ್ವಾತಂತ್ರ್ಯಕ್ಕೆ ಧಕ್ಕೆಯಾಗಿದೆ ಅಂತ ನೀವು ಭಾವಿಸ್ತೀರಾ. ಆದರೆ ಅದೊಂದು ಪಬ್ಲಿಕ್ ಹೈವೇ ಆಗಿರೋದ್ರಿಂದ ನಿಮ್ಮ ಮುಕ್ತ ಬಳಕೆಗೆ ಅಡ್ಡಿಪಡಿಸಲು ಆ ವ್ಯಕ್ತಿಗೆ ಎಷ್ಟು ಧೈರ್ಯ ಅಂತ ಕೂಡ ನೀವು ಯೋಚಿಸಬಹುದು. ನಾನೊಬ್ಬ ಪಬ್ಲಿಕ್, ನಾನು ಆ ರೋಡಲ್ಲಿ ಹೋಗ್ತಾ ಇದ್ದೀನಿ, ನನಗೆ ಇವನು ಅಡ್ಡಾಗ್ತಾನೆ ಟ್ರಾಫಿಕ್ ಅಂತೇಳಿ ನೀವು ಅಂದ್ಕೋಬೋದು. ಆದರೆ ಅದನ್ನು ಸ್ವಲ್ಪ ವಿವೇಚನೆ ಇಟ್ಟು ನಾವು ಯೋಚನೆ ಮಾಡಿದ್ರೆ ಅವರು ನಮಗೆ ಅದನ್ನ ಅಡ್ಡಿಪಡಿಸ್ತಾ ಇಲ್ಲ. ಅವರು ಅದು ಅಡ್ಡಿಪಡಿಸ್ತಾ ಇರೋದು ಯಾರಿಗೂ ಸಹ ಅದು ಅಡ್ಡಿಪಡಿಸ್ತಾ ಇಲ್ಲ. ಅದರ ಪರಿಣಾಮವಾಗಿ ಆ ಪಿಕಾಡಿಲಿ ಸರ್ಕಲ್ನ ಒಂದು ಅಡ್ಡಿಪಡಿಸ್ತಾ ಇಲ್ಲ. ಅವರೇನಾದರೂ ಅಲ್ಲಿ ಅಡ್ಡಿಪಡಿಸದೇ ಹೋದರೆ ಆ ಸರ್ಕಲ್ನಲ್ಲಿ ಏನಾಗುತ್ತೆ, ಎಲ್ಲ ವಾಹನಗಳು ಒಂದು ಸುಳಿಯಂತೆ ಸೇರಿಕೊಳ್ತವೆ. ಅಲ್ಲಿ ಯಾರೊಬ್ಬರು ಸಹ ದಾಟಿ ಹೋಗಲು ಸಾಧ್ಯ ಇಲ್ಲ ಅಂತ A.G. ಗಾರ್ಡಿನರ್ ಅವರು ಹೇಳ್ತಾರೆ. ಇಲ್ಲಿ ಅವರು ಹೇಳೋ ಪ್ರಕಾರ ನಿಮ್ಮ ಸ್ವಾತಂತ್ರ್ಯವನ್ನು ವಾಸ್ತವವಾಗಿ ಸಾಮಾಜಿಕ ಒಂದು ವ್ಯವಸ್ಥೆ ಅಂದರೆ ಒಂದು ಸೋಷಿಯಲ್ ಸಿಸ್ಟಮನ್ನು ಆನಂದಿಸುವ ಸಲುವಾಗಿ ನಿಮಗೆ ಒಂದು ಪರ್ಸನಲ್ ಫ್ರೀಡಮ್ ಅಂದರೆ ವೈಯಕ್ತಿಕ ಸ್ವಾತಂತ್ರ್ಯ ನೀಡಲಾಗಿದೆ. ಹಾಗೆ ಆ ಒಂದು ಸಾಮಾಜಿಕ ವ್ಯವಸ್ಥೆಯನ್ನು ಸರಿಯಾಗಿ ಇಡೋದಕ್ಕೆ ಕೂಡ ಆ ವೈಯಕ್ತಿಕ ಸ್ವಾತಂತ್ರ್ಯದ ಕಡಿತಕ್ಕೆ ನೀವು ಒಪ್ಕೋಬೇಕಾಗತ್ತೆ. ಸ್ವಾತಂತ್ರ್ಯ ಎಂಬುದು ಕೇವಲ ವೈಯಕ್ತಿಕ ವಿಷಯವಲ್ಲ, ಅದೊಂದು ಸಾಮಾಜಿಕ ಒಪ್ಪಂದ, ಇದು ಹಿತಾಸಕ್ತಿಗಳ ಹೊಂದಾಣಿಕೆ ಅಂತ A.G. ಗಾರ್ಡಿನರ್ ಹೇಳ್ತಾರೆ. ಬೇರೆಯವರ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬಾರದ ವಿಷಯಗಳಲ್ಲಿ ನಾವು ನಮಗೆ ಇಷ್ಟ ಬಂದತ್ತೆ ಖಂಡಿತವಾಗಿ ನಾವು ಸ್ವತಂತ್ರರಾಗಿರ್ಬೋದು. ಬೇರೆಯವರ ಸ್ವಾತಂತ್ರ್ಯಕ್ಕೆ ಅದು ನಮ್ಮಿಂದ ಯಾವುದೇ ತೊಂದರೆ ಆಗಬಾರ್ದು. ಆ ರೀತಿ ನಮ್ಮ ಸ್ವಾತಂತ್ರ್ಯ ನಾವು ಎಷ್ಟು ಬೇಕಾದರೂ ಅನುಭವಿಸ್ಬೋದು ಅಂತ ಹೇಳ್ತಾರೆ. ನಾವು ಡ್ರೆಸ್ಸಿಂಗ್ ಗೌನನ್ನು ನಾವು ಡ್ರೆಸ್ಸಿಂಗ್ ಬಟ್ಟೆ ಹಾಕ್ಕೊಳ್ತಕ್ಕಂಥದ್ದು, ನಮಗಿಷ್ಟವಾದ ಬಟ್ಟೆ ಹಾಕ್ಕೊಂಡು ನಾವು ರಸ್ತೆಯಲ್ಲಿ ನಡೆದರೆ ಅದನ್ನ ಯಾರೂ ಸಹ ಬೇಡ ಅನ್ನಲ್ಲ. ಹಾಗೆ ನನ್ನನ್ನು ನೋಡಿ ನಗುವ ಸ್ವಾತಂತ್ರ್ಯ ಕೂಡ ಬೇರೆಯವರಿಗೆ ಇರುತ್ತೆ. ಆದರೆ ನಿಮ್ಮ ಬಗ್ಗೆ ಅಸಡ್ಡೆ ತೋರೋ ಸ್ವಾತಂತ್ರ್ಯ ನನಗೂ ಇದೆ. ಮತ್ತು ನಾನು ನನ್ನ ಕೂದಲಿಗೆ ಬಣ್ಣ ಹಾಕ್ಕೊಳ್ಳೋದು, ಮೀಸೆಗೆ ಬಣ್ಣ ಹಾಕೋದು, ಅಥವಾ ಓವರ್ಕೋಟನ್ನು ಹಾಕ್ಕೊಳ್ಳೋದು, ಚಪ್ಪಲಿ ಹಾಕ್ಕೊಳ್ಳೋದು, ಅಥವಾ ಲೇಟಾಗಿ ಮಲಗೋದು, ಬೇಗ ಏಳೋದು, ನನ್ನ ಇಚ್ಛೆಯಂತೆ ನನಗೆ ಬೇಕಾದ ಹಾಗೆ ನಾನು ಮಾಡ್ಕೊಂಡು ಹೋಗ್ತೇನೆ. ನಾನು ಮಟನ್ ಜೊತೆಗೆ
ಏನು ತಿನ್ನಬೇಕು ಏನು ತಿನ್ನಬಾರ್ದು ಎಲ್ಲವೂ ಅದು ನನ್ನ ಸ್ವಾತಂತ್ರ್ಯಕ್ಕೆ ಬಿಟ್ಟಿದ್ದು. ಹಾಗೆ ನಾವು ಒಂದು ಆ ಧರ್ಮವನ್ನು ಅನುಸರಿಸಬೇಕಾಗತ್ತೆ. ವುಡ್ಸ್ವರ್ತಗಿಂತ ವಿಲ್ ಕಾಕ್ಸ್ ಅನ್ನ ಇಷ್ಟಪಡಬೇಕೆ ಅಥವಾ ಶಾಂಡಿಗಿಂತ ಚಾಂಪಿಯನ್ ಇಷ್ಟಪಡಬೇಕೆ, ಇದು ಎಲ್ಲವನ್ನು ಸಹ ಯಾರು ನಿಮ್ಮನ್ನು ಕೇಳೋಕ್ಕಾಗಲ್ಲ. ಅವೆಲ್ಲ ನಿಮ್ಮ ವೈಯಕ್ತಿಕ ಸ್ವಾತಂತ್ರ್ಯ, ಅವು ಬೇರೆಯವರಿಗೆ ಅಡ್ಡಿಪಡಿಸಬಾರದು ಅಂತಕ್ಕಂಥದ್ದನ್ನ ಹೇಳ್ತಾರೆ. ಈ ಎಲ್ಲ ಮತ್ತು ಸಾವಿರಾರು ಬೇರೆ ಬೇರೆ ವಿವರಗಳಲ್ಲಿ ನೀವು ಮತ್ತು ನಾನು ನಮಗೆ ಇಷ್ಟ ಬಂದಂತೆ ನಡೆದುಕೊಳ್ತೇವೆ ಮತ್ತು ಯಾರ ಅನುಮತಿಯು ಬೇಕಾಗಿಲ್ಲ. ನಾವೇ ಆಳುವ ಒಂದು ಸಂಪೂರ್ಣ ಸಾಮ್ರಾಜ್ಯ ನಮ್ಮಲ್ಲಿದೆ. ಅಲ್ಲಿ ನಾವು ಬಯಸಿದ್ದನ್ನು ಮಾಡಬಹುದು. ಜ್ಞಾನಿಯಾಗಿರಬಹುದು ಅಥವಾ ಒಬ್ಬ ಕಮಿಡಿಯನ್ ಆಗಿರಬಹುದು, ತುಂಬ ರಫ್ ವ್ಯಕ್ತಿ ಆಗಿರಬಹುದು ಅಥವಾ ಸಿಂಪಲ್ ಆಗಿರಬಹುದು ಅಥವಾ ಟ್ರೆಡಿಷನಲ್ ವ್ಯಕ್ತಿ ಆಗಿರಬಹುದು ಅಥವಾ ಒಂದು ರೀತಿ ವಿಚಿತ್ರವಾಗಿ ಇರಬಹುದು. ಆದರೆ ನಾವು ಈ ಸಾಮ್ರಾಜ್ಯದಿಂದ ಹೊರಬಂದಾಗ, ಅಂದರೆ ನಮ್ಮ ಸಾಮ್ರಾಜ್ಯದಿಂದ ಹೊರಗೆ ಬಂದಾಗ ನಮ್ಮ ವೈಯಕ್ತಿಕ ಸ್ವಾತಂತ್ರ್ಯವು ಇತರ ಜನರ ಸ್ವಾತಂತ್ರ್ಯದಿಂದ ಬೇರ್ಪಟ್ಟಿರುತ್ತೆ. ಅಂದರೆ ನನಗೆ ಮಿಡ್ ನೈಟಲ್ಲಿ ಸ್ಟಾರ್ಟ್ ಮಾಡಿ ಬೆಳಗ್ಗೆವರೆಗೂ ನಾನೊಂದು ಟ್ರೋಂಬೋಸ್ ಸಂಗೀತವನ್ನು ನುಡಿಸೋದಕ್ಕೆ ನನಗೆ ಇಷ್ಟ ಆದರೆ ನಾನು ಎಲ್ಲಾದರೂ ಎವರೆಸ್ಟ್ ಶಿಖರದ ಮೇಲೆ ಹೋದರೆ ಅಲ್ಲಿ ನಾನು ಇಚ್ಛೆಯಂತೆ ಮಾಡಬಹುದು. ಆದರೆ ನಾನು ನನ್ನ ರೂಮ್ನಲ್ಲಿ ಆ ರೀತಿ ಮಾಡ್ತೀನಿ ಅಂದಾಗ ನಮ್ಮ ಕುಟುಂಬದವರೇ ಅದನ್ನು ಅಡ್ಡಿಪಡಿಸ್ತಾರೆ, ನಿದ್ದೆ ಮಾಡಬೇಕು ಅಂದ್ಕೋತಾರೆ. ಹಾಗೆ ಪಕ್ಕದ ಮನೆಯಲ್ಲಿರ್ತಕ್ಕಂಥವ್ರು, ಪಕ್ಕದ ಬೀದಿಯಲ್ಲಿರ್ತಕ್ಕಂಥವ್ರು ನಮ್ಮನ್ನು ಬೈತಾರೆ. ನಾವು ಆ ಟ್ರೋಂಬೋಸ್ ನುಡಿಸುವ ಸ್ವಾತಂತ್ರ್ಯ ಅವರ ಶಾಂತಿಯುತ ನಿದ್ರೆಯ ಸ್ವಾತಂತ್ರ್ಯಕ್ಕೆ ಅಡ್ಡಿಪಡಿಸುತ್ತೆ. ಅದು ನಾನು ನುಡಿಸ್ಬೋದು, ಅದು ನನ್ನ ಸ್ವಾತಂತ್ರ್ಯ ಅಂದರೆ ಅದು ಆಗೋದಿಲ್ಲ. ಆ ನಿನ್ನ ಸ್ವಾತಂತ್ರ್ಯದಿಂದ ಬೇರೆಯವರ, ನೆರೆಹೊರೆಯವರ ಸ್ವಾತಂತ್ರ್ಯಕ್ಕೆ ಅದು ಅಡ್ಡಿಯಾಗತ್ತೆ. ಆ ರೀತಿಯಾದಂಥ ಸ್ವಾತಂತ್ರ್ಯವನ್ನು ನಾವು ಮಾಡಬಾರದು ಅಂತ ಹೇಳ್ತಾರೆ. ಇನ್ನು ಎ.ಜಿ. ಗಾರ್ಡ್ನವರು ಹೇಳ್ತಾರೆ, ಜಗತ್ತಿನಲ್ಲಿ ಬಹಳಷ್ಟು ಜನರಿದ್ದಾರೆ ಮತ್ತು ನನ್ನ ಸ್ವಾತಂತ್ರ್ಯವನ್ನು ಅವರ ಸ್ವಾತಂತ್ರ್ಯಕ್ಕೆ ಅನುಗುಣವಾಗಿ ನಾನು ಹೊಂದಿಸಿಕೊಳ್ಬೇಕು. ನಾವೆಲ್ಲರೂ ಇದನ್ನು ಮರೆಯುವ ಸಾಧ್ಯತೆ ಇದೆ ಮತ್ತು ದುರದೃಷ್ಟವಶಾತ್ ನಾವು ನಮ್ಮ ಸ್ವಂತ ತಪ್ಪುಗಳಿಗಿಂತ ಇತರರ ತಪ್ಪುಗಳ ಬಗ್ಗೆ ಹೆಚ್ಚು ಗಮನವನ್ನು ಕೊಡ್ತೇವೆ. ಇತರರ ಹಕ್ಕುಗಳು ಅಥವಾ ಭಾವನೆಗಳ ಬಗ್ಗೆ ಒಂದು ಸಮಂಜಸವಾದ ಕಾಳಜಿಯೇ ಸಾಮಾಜಿಕ ನಡವಳಿಕೆಯ ಒಂದು ಅಡಿಪಾಯ ಆಗಿರುತ್ತೆ. ಆ ನಡವಳಿಕೆಯ ಸಣ್ಣ ವಿಷಯಗಳಲ್ಲಿ, ರಸ್ತೆಯ ನಿಯಮಗಳ ಪಾಲನೆಯಲ್ಲಿಯೇ ನಾವು ನಮ್ಮ ಬಗ್ಗೆ ನಿರ್ಣಯವನ್ನು ತೆಗೆದುಕೊಳ್ಬೇಕು. ನಾವು ಹೇಗಿರಬೇಕು ರಸ್ತೆಗಳಲ್ಲಿ, ನಾವು ಹೋಗ್ತಕ್ಕಂಥ ರಸ್ತೆಯ ದಾರಿಯಲ್ಲಿ ನಮ್ಮ ನಡವಳಿಕೆ, ನಮ್ಮ ಸ್ವಾತಂತ್ರ್ಯ ಬೇರೆಯವರಿಗೆ ಅಡ್ಡಿಪಡಿಸಬಾರದು ಅನ್ನೋದು ನಾವು ಅರ್ಥಕೊಳ್ಬೇಕು. ನಾವು ಸುಸಂಸ್ಕೃತರು ಅಥವಾ ಅಸಂಸ್ಕೃತರು ಎಂದು ಘೋಷಿಸಿಕೊಳ್ತೇವೆ. ವೀರೋಚಿತ ಅಥವಾ ತ್ಯಾಗದ ದೊಡ್ಡ ಕ್ಷಣಗಳು ಕೂಡ ಅಪರೂಪ. ದೈನಂದಿನ ಜೀವನದ ಸಣ್ಣ ಪುಟ್ಟ ಅಭ್ಯಾಸಗಳೇ ಜೀವನದ ದೊಡ್ಡವಾದಂತಹ ಮೊತ್ತವನ್ನು ರೂಪಿಸುತ್ತೆ ಮತ್ತು ನಮ್ಮ ಪ್ರಯಾಣವನ್ನು ಸಿಹಿಯಾಗಿಸುತ್ತೆ ಅಥವಾ ಕಹಿಯಾಗಿಸುತ್ತೆ. ಆದ್ದರಿಂದ ನಾವು ರಸ್ತೆ ಪ್ರಯಾಣಗಳಲ್ಲಿ ಯಾವುದೇ ರೀತಿಯಾದಂಥ ನಮ್ಮ ವೈಯಕ್ತಿಕ ಸ್ವಾತಂತ್ರ್ಯವನ್ನು ನಾವಿಲ್ಲಿ ಬಿಂಬಿಸಬಾರದು. ಅಲ್ಲಿ ಎಲ್ಲರ ಸ್ವಾತಂತ್ರ್ಯಕ್ಕೂ ಬೆಲೆ ಕೊಡಬೇಕು. ರಸ್ತೆ ನಿಯಮಗಳನ್ನು ನಾವು ಸರಿಯಾಗಿ ಪಾಲಿಸಬೇಕಾಗತ್ತೆ. ನಮ್ಮ ಸ್ವಾತಂತ್ರ್ಯ ಸಿಕ್ಕಿದೆ ಅಂತೇಳಿ ನಾವು ಬೇರೊಬ್ಬರ ಸ್ವಾತಂತ್ರ್ಯಕ್ಕೆ ಅಡ್ಡಿಯನ್ನು ಪಡಿಸಬಾರದು ಅಂತ ಹೇಳಿ ಎ.ಜಿ. ಗಾರ್ಡ್ನರ್ ಅವರು ಈ ಒಂದು ಎಸ್ಸೆ ಆನ್ ದ ರೂಲ್ ಆಫ್ ದ ರೋಡ್ನಲ್ಲಿ ತಿಳಿಸಿರ್ತಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ಎಸ್ಸೆ ಮತ್ತು ಅದರ ಸಮರಿಯ PDF ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ನೀಡಿರ್ತೇನೆ, ಡೌನ್ಲೋಡ್ ಮಾಡಿಕೊಳ್ಳಬಹುದು. ಹೆಚ್ಚಿನ ವಿಡಿಯೋಗಳಿಗೆ ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಸಹ ನನ್ನ ಚಾನಲ್ನಲ್ಲಿರ್ತಕ್ಕಂಥ ವಿಡಿಯೋಗಳನ್ನು ಶೇರ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.